ಇಂದಿನ ವೆಂಕಟನಾಥ ಮುಂದೆ ಗುರುರಾಯರಾಗಿ ನೊಂದವರ ಕಣ್ಣೀರು ಒರೆಸುವ ಕಲ್ಪತರುವಾಗಲಿದ್ದಾರೆ. ಕರ್ಮದ ಹರಿಕಾರನು ಧರ್ಮದ ಪ್ರತಿಪಾದಕನೂ ಆಗುತ್ತಾನೆ. ಅಳಬೇಡ ಗೋಪಿ, ಅಳಬೇಡ. ಇದು ನೀನು ಕಣ್ಣೀರಿಡುವ ಸಂಗತಿಯಲ್ಲ. ಇಂಥ ಮಹಾನುಭಾವನಿಗೆ ಜನ್ಮ ನೀಡುವ ಪುಣ್ಯ ನಮಗೆ ಸಿಕ್ಕಿದ್ದಕ್ಕೆ ಧನ್ಯತೆ ಅನುಭವಿಸುವ ಕ್ಷಣ. ಅಂದು ನಾನು ಪುತ್ರ ವ್ಯಾಮೋಹಕ್ಕೆ ಬಲಿಯಾಗಿ ಕೊರಗಿ ಕೊರಗಿ ನನ್ನ ಜೀವನವನ್ನೇ ಕೊನೆಗೊಳಿಸಿಕೊಂಡೆ. ಇಂದು ನೀನು ಆ ತಪ್ಪು ಮಾಡಬೇಡ. ಅಂತ ಮಹಾನ್ ಪುರುಷನಿಗೆ ಜನ್ಮ ನೀಡಿದ ಮಹಾ ತಾಯಿ ನೀನು. ಇಷ್ಟು ವರ್ಷಗಳ ಕಾಲ ಅವನ ಜೊತೆಗೆ ಒಡನಾಡಿದ ಪುಣ್ಯ ನಿನ್ನದು. ಅವನಿಂದ ತಾಯ್ತನದ ಎಲ್ಲ ಸಂತೋಷಗಳನ್ನು ಅನುಭವಿಸಿದ ಧನ್ಯತೆ ನಿನ್ನದು. ಈ ಸಂತೋಷದಲ್ಲಿಯೇ ನೀನು ನಿನ್ನ ನಿರ್ಗಮನಕ್ಕೆ ಸಿದ್ಧಳಾಗಬೇಕು. ವೆಂಕಟನಾಥ, ಸರಸ್ವತಿ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದವರು. ಅವರ ತ್ಯಾಗ ದೈವ ಸಂಕಲ್ಪ. ವೆಂಕಟನಾಥನ ಮನಸ್ಸು ಸನ್ಯಾಸತ್ವಕ್ಕೆ ಹದಗೊಳ್ಳಲು ಇದೆಲ್ಲ ನಡೆಯುತ್ತಿದೆ. ವ್ಯಕ್ತಿಗಿಂತ ಸಮಾಜ ದೊಡ್ಡದು, ಸಮಾಜಕ್ಕಿಂತ ಲೋಕ ದೊಡ್ಡದು. ಲೋಕ ಕಲ್ಯಾಣಕ್ಕೋಸ್ಕರ ಕೆಲವು ಬಲಿದಾನಗಳು ಅನಿವಾರ್ಯ. ಭ್ರಮೆಯನ್ನ ಬಿಟ್ಟು ಬಿಡು ಗೋಪಿ. ಮೊಮ್ಮಗನ ನಾಮಕರಣದ ಸಂಭ್ರಮಕ್ಕೆ ಮಕ್ಕಳು, ಸೊಸೆಯರು, ಅಳಿಯಂದಿರು, ಮೊಮ್ಮಕ್ಕಳು, ಬಂಧು ಬಳಗ ಎಲ್ಲರೂ ಸೇರ್ತಾರೆ. ಕಣ್ತುಂಬಿಕೋ. ಆ ಸಂತೋಷದಲ್ಲಿಯೇ ಈ ಬದುಕಿಗೆ ವಿದಾಯ ಹೇಳಿಬಿಡು.